Your mind is like a bank. What you deposit in it is what you can withdraw. ನಿಮ್ಮ ಮೈಂಡ್ ಅಥವಾ ನಮ್ಮ ಮೈಂಡ್ ಅನ್ನುವಂಥದ್ದು ಒಂದು ಬ್ಯಾಂಕಿನ ರೀತಿ. ನಾವು ಏನನ್ನು ಈ ಮೈಂಡನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀವೋ ಅದನ್ನು ಮಾತ್ರ ವಿತ್ಡ್ರಾ ಅಥವಾ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಮೈಂಡ್ ಅನ್ನೋ ಒಂದು ಬ್ಯಾಂಕಲ್ಲಿ ಒಂದು ವೇಳೆ ಹಣ, ಆಸ್ತಿ, ಐಶ್ವರ್ಯ ಅನ್ನೋ ಅಂಶಗಳನ್ನು ನಾವು ಡೆಪಾಸಿಟ್ ಮಾಡಿದರೆ 100% ನಾವು ಅದರಿಂದ ಆ ಮೈಂಡ್ ಅನ್ನೋ ಬ್ಯಾಂಕಿನಿಂದ ಹಣ, ಆಸ್ತಿ, ಐಶ್ವರ್ಯಗಳನ್ನು ಹೊರಗಡೆ ತೆಗಿಬೋದು. ಒಂದು ವೇಳೆ ಈ ಮೈಂಡ್ ಅನ್ನೋ ಬ್ಯಾಂಕಲ್ಲಿ ನಾವು ಏನೋ ಕನ್ಫ್ಯೂಷನ್ನು, ಸಾಲ ಅಥವಾ ಪಾವರ್ಟಿ ಅಂದರೆ ಬಡತನವನ್ನು ಅಂಶವನ್ನು ನಾವು ಡೆಪಾಸಿಟ್ ಮಾಡಿದ್ದೇ ಆದರೆ 101% ನಾವು ಸಾಲಗಾರರಾಗ್ತೇವೆ, ಕಷ್ಟಕ್ಕೆ ಹೋಗ್ತೇವೆ, ಬಡವರಾಗ್ತೇವೆ. ಈ ಮೈಂಡ್ ಅನ್ನೋ ಬ್ಯಾಂಕಲ್ಲಿ ನಾವು ಪ್ರೀತಿ ಅನ್ನೋದಿಟ್ಟರೆ, ನಂಬಿಕೆ ಅನ್ನೋದಿಟ್ಟಿದ್ರೆ 100%, 200% ಆ ಪ್ರೀತಿ, ನಂಬಿಕೆ ಅನ್ನೋದನ್ನು ನಾವು ಅದನ್ನು ಪಡಿಬೋದು ಅಥವಾ ವಿಡ್ರಾ ಮಾಡ್ಕೋಬೋದು. ನಾವೆಲ್ಲ ಸಾಲಕ್ಕೆ ಹೋಗೋದಕ್ಕೆ, ನಾವೆಲ್ಲ ಕಷ್ಟಗಳಿಗೆ ಹೋಗೋದಕ್ಕೆ, ನಾವು ಈ ಪರಿಸ್ಥಿತಿಯಲ್ಲಿರೋದಕ್ಕೆ ಅಥವಾ ಬೀದಿಗೆ ಬಂದಿರೋದಕ್ಕೆ ಕಾರಣ ಏನು ಅಂದ್ಕೊಂಡಿದ್ದೀರಾ? ಈ ಮೈಂಡ್ ಅನ್ನೋ ಒಂದು ಬ್ಯಾಂಕಿನಲ್ಲಿ ಏನೇನೋ ಗಲೀಜು, ಕೆಲಸಕ್ಕೆ ಬಾರದ್ದು ವಸ್ತುಗಳನ್ನು ತುಂಬಿಸ್ಕೊಂಡಿದ್ದೀವಿ. ಜಸ್ಟ್ ಉದಾಹರಣೆಗೆ ನಾನು ಹೇಳುವಂಥದ್ದು, ಅಲ್ಲ ಈಗ ಯುದ್ಧ ನಡೀತಿದೆ, ನಿಮಗೆ ಗೊತ್ತು ಯಾರ್ಯಾರ ನಡುವೆ ಯುದ್ಧ ನಡೀತಿದೆ ಅಂತ. ಅಲ್ಲ ಅದ್ರ ಬಗ್ಗೆ ಎಷ್ಟೋ ಇನ್ಫಾರ್ಮೇಷನ್ನು ಅಥವಾ ನ್ಯೂಸ್ ನೋಡಿ ಅವ್ರಿವ್ರ ಜೊತೆ ಮಾತಾಡಿ ಏನೆಲ್ಲ ಇನ್ಫಾರ್ಮೇಷನ್ನ ಈ ಮೈಂಡನ್ನು ಬ್ಯಾಂಕ್ಗೆ ತುಂಬಿಸ್ತಿದ್ದೀವಲ್ವ, ಇದರಿಂದ ಏನಾದರೂ ನಿಮ್ಗೆ ಪ್ರಯೋಜನ ಆಗುತ್ತಾ? ಒಂದು ವೇಳೆ ಈ ನ್ಯೂಸ್ ಎಲ್ಲ ತಿಳ್ಕೊಂಡು ಇನ್ಫಾರ್ಮೇಷನ್ ಬಗ್ಗೆ ಮಾತಾಡ್ತಾ ಇದ್ದರೆ ಖಂಡಿತವಾಗಿಯೂ ಆ ಟ್ರಂಪ್ ಆಗಲಿ ಅಥವಾ ಇನ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ನಾವೆಲ್ಲೋ ಕೂತ್ಕೊಂಡು ಮಾತಾಡೋ ಒಂದು ಮಾಹಿತಿನ ತೆಗೆದುಕೊಂಡು ಅವ್ರ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಅಲ್ಲ, ನೀವು ಮಾತಾಡ್ಕೊಳ್ಳೋದ್ರಿಂದ ಅಥವಾ ನೀವು ತಿಳ್ಕೊಳ್ಳೋದ್ರಿಂದ, ನಿಮ್ಮ ವಿಚಾರಗಳಿಂದ ಯುದ್ಧ ಏನಾದರೂ ನಿಲ್ಲುತ್ತಾ? ಇದೆಲ್ಲ ನಾಲೆಡ್ಜು, ಜನರಲ್ ನಾಲೆಡ್ಜು ಇದೆಲ್ಲ ಗೊತ್ತಿರಬೇಕು ಅಂದುಕೊಂಡು ಏನೇನೋ ಕೆಲಸಕ್ಕೆ ಬಾರದೇ ಇರೋ ಇನ್ಫಾರ್ಮೇಷನ್ನ ಈ ಬ್ಯಾಂಕಲ್ಲಿ ತುಂಬಿಸ್ತಿದ್ದೀವಿ. ಇನ್ಫ್ಯಾಕ್ಟ್ ನಮಗೆ ಕ್ಲಾರಿಟಿ ಇಲ್ಲ, ಹೆಚ್ಚು ಕನ್ಫ್ಯೂಷನ್ನು, ಹೆಚ್ಚು ಗೊಂದಲ. ಅಯ್ಯೋಯ್ಯೋ ಏನಾಗ್ಬಿಡುತ್ತೋ, ಅಯ್ಯೋ ಪೆಟ್ರೋಲ್ ಡೀಸೆಲ್ ಇಲ್ಲದಿದ್ದರೆ, ಗ್ಯಾಸ್ ಇಲ್ಲದಿದ್ದರೆ ಏನೇನಾಗುತ್ತೋ. ಅರೆ, ನೀವು ಹಂಗೆ ಯೋಚನೆ ಮಾಡಿದ್ರು ಏನಾಗಬೇಕೋ ಅದೇ ಆಗೋದು. ನೀವು ಒಂದು ವೇಳೆ ಏನೂ ಯೋಚನೆ ಮಾಡದೇ ಇದ್ದರೂ ಏನೇನಾಗಬೇಕೋ ಅದೇ ಆಗೋದು. ನಿಮಗೆ ಯಾಕೆ ಬೇಕ್ರಿ ಇದ್ರ ಬಗ್ಗೆ? ಇನ್ಸ್ಟೆಡ್ ನಾವೇನು ಯೋಚನೆ ಮಾಡಬೇಕು, ನಾವೆಂಗೆ ಉದ್ಧಾರ ಆಗೋದು, ನಾವೆಂಗೆ ಮುಂದೆ ಬಿಸ್ನೆಸ್ ಮಾಡೋದು, ನಾವೆಂಗೆ ಲಾಭ ಹೆಚ್ಚು ಮಾಡ್ಕೊಳ್ಳೋದು, ನಾವೆಂಗೆ ಶ್ರೀಮಂತರಾಗೋದು, ನಾವೆಂಗೆ ಸಾಲ ಮುಕ್ತರಾಗೋದು, ನಾವೇಗಪ್ಪ ಹೊಸ ಮನೆ ಕಟ್ಟೋದು, ನಾವೇಗೆ ಇನ್ನೂ ಸೈಟ್ ತೊಗೊಳ್ಳೋದು, ಜಮೀನು ತೊಗೊಳ್ಳೋದು, ಬಂಗಾರ ಬೇರೆ ರೇಟ್ ಕಡಿಮೆ ಆಗಿಬಿಟ್ಟಿದೆ, ಬಂಗಾರ ತೆಗೆದುಕೊಳ್ಳುವಂಥದ್ದು, ನಾವೇಗಪ್ಪ ಉನ್ನತಿ ಕಡೆ ಹೋಗೋದು, ಯಶಸ್ಸು ಪಡ್ಕೊಳ್ಳೋದು, ಶ್ರೀಮಂತರಾಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಕೆಲಸಕ್ಕೆ ಬಾರದನ್ನೆಲ್ಲ ತಲೆಗೆ ಹಾಕ್ಕೊಳ್ತಿದ್ದೀವಿ. ಈಗಾಗಲೇ ಹೇಳ್ದಾಗೆ ಈ ಮನಸ್ಸು, ಈ ಸುಪ್ತ ಚೇತನ ಮನಸ್ಸು ಅನ್ನುವಂಥದ್ದು ಒಂದು ಬ್ಯಾಂಕಿನ ರೀತಿ. ನೀವೇನು ಡೆಪಾಸಿಟ್ ಮಾಡ್ತೀರೋ ಅದನ್ನೇ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ, ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಗೊತ್ತಿರಲಿ. ಮುಂಬರುವ ಕಾರ್ಯಾಗಾರ ಏಪ್ರಿಲ್ 12 ಮತ್ತು ಸ್ಪೆಷಲ್ ವರ್ಕ್ಶಾಪ್ ಏಪ್ರಿಲ್ 26 ಹೇಳ್ತಿದ್ದೇನೆ. ಈಗಲೇ ಮಾರ್ಕ್ ಮಾಡ್ಕೊಳ್ಳಿ, ಒಂದೇ ಒಂದು ಸೀಟು ಖಾಲಿ ಇರೋದಿಲ್ಲ, ಫುಲ್ ರಶ್ ಇರುತ್ತೆ. ಲಾಸ್ಟ್ ಟೈಮೇ ಒಂದು 250-300 ಜನ ನಾವು ವಾಪಸ್ ಮನೆಗೆ ಕಳಿಸಿದ್ದೇವೆ. ಅದು ಸ್ಪೆಷಲ್ ವರ್ಕ್ಶಾಪ್ ಅಂತೂ ವರ್ಷದಲ್ಲಿ ಕೆಲವು ಸಲ ಮಾಡುವಂಥದ್ದು. ಈ ಸಲ ಆಫ್ಲೈನು ಅಂತಂದರೆ ನೇರವಾಗಿ, ಆನ್ಲೈನಲ್ಲ, ನೇರವಾಗಿ ನಾನು ಅಲ್ಲಿ ಹೋಟೆಲಲ್ಲಿ ಮಾಡುವಂಥದ್ದು. ಹೆವಿ ರಶ್ ಇರುತ್ತೆ. ಏಪ್ರಿಲ್ 12ನೇ ತಾರೀಕು ವರ್ಕ್ಶಾಪ್ಗೂ ಹಾಗೂ ಏಪ್ರಿಲ್ 26ನೇ ತಾರೀಕು ನಡೆಯುವ ಸ್ಪೆಷಲ್ ವರ್ಕ್ಶಾಪ್ಗೂ ಮುಂಗಡವಾಗಿ ಬುಕ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ಬ್ಯಾಂಕ್ಗೆ ವಿಶ್ವಜ್ಞಾನ ಕೊಡಬೇಕು, ಶ್ರೀಮಂತಿಕೆ ಕೊಡಬೇಕು, ಹಣ, ಆಸ್ತಿ, ಐಶ್ವರ್ಯಗಳನ್ನು ಕೊಡಬೇಕು ಅನ್ನೋ ಅಂಥವ್ರಿಗೆ ಈ ವರ್ಕ್ಶಾಪ್ ಆಗಿರುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ನಮ್ಮ ಲೈಫ್ಗೆ, ನಮ್ಮ ಜೀವನಕ್ಕೆ ಲಕ್ಷ್ಮಿ ಬರೋದಕ್ಕೆ ಸಾಧ್ಯ. ಸರಸ್ವತಿ ಎಲ್ರಿಗೂ ಬರ್ಬೋದು, ಆದರೆ ಲಕ್ಷ್ಮಿ ಮಾತ್ರ ಕರ್ಮ ಕಳೆದವ್ರಿಗೆ ಮಾತ್ರ ಬರುವಂಥದ್ದು ಗೊತ್ತಿರಲಿ. ನಿಮಗೆಲ್ಲ ಕರ್ಮ ಕಳೆದಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರನ್ನು ನೇರವಾಗಿ ನಾನು ಅಲ್ಲಿ ಮೀಟ್ ಮಾಡ್ತೇನೆ. ಎಲ್ಲರೂ ಶ್ರೀಮಂತರಾಗಬೇಕು, ಈ ಪ್ರಪಂಚದಲ್ಲಿರುವ ಸಕಲ ಸುಖ ವೈಭೋಗಗಳನ್ನು ಅನುಭವಿಸುವಂಥವ್ರು ನಾವಾಗಬೇಕು. ಆಗ ಮಾತ್ರ ನಿತ್ಯ ವಿಶ್ರಾಂತಿ ಮತ್ತು ಮುಕ್ತಿ ಸಿಗೋದಕ್ಕೆ ಸಾಧ್ಯ. ನೇರವಾಗಿ ನಾನು ನಿಮಗೆ ವರ್ಕ್ಶಾಪಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.